ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಕಾಫಿ ಮತ್ತು ಟೀಯನ್ನು ಕುಡಿಯುವುದನ್ನು ಬಿಟ್ಟರೆ ಏನಾಗಬಹುದು ಅನ್ನೋದರ ಬಗ್ಗೆ ತಿಳಿದುಕೊಳ್ಳೋಣ. ವೀಕ್ಷಕರೇ, ಮೊದಲು ನಿಮಗೆ ಕಾಫಿ ಮತ್ತು ಟೀಯನ್ನು ಸೇವನೆ ಮಾಡುವುದನ್ನು ಕಡಿಮೆ ಮಾಡಿದಾಗ ಅಥವಾ ನಿಲ್ಲಿಸಿದಾಗ ನಿಮಗೆ ಸ್ವಲ್ಪ ತಲೆನೋವು ಅಥವಾ ಆಯಾಸ ಅಂತ ಅನುಭವ ಆಗಬಹುದು. ಆದರೆ ಇದನ್ನು ಕಡಿಮೆ ಮಾಡಿದರೆ ಅಥವಾ ನೀವು ನಿಲ್ಲಿಸಿದರೆ ನಿಮ್ಮ ಶರೀರದಲ್ಲಿ ಶಕ್ತಿಯ ಮಟ್ಟವು ಹಿತಕರವಾಗಿ ಬದಲಾವಣೆಯಾಗುವುದನ್ನು ಕಾಣಬಹುದು. ಇತ್ತೀಚಿನ ದಿನಗಳಲ್ಲಿ ನೀವು ಕೂಡ ಗಮನಿಸಿರಬಹುದು, ಸಾಕಷ್ಟು ಜನರು ಜೀರ್ಣಶಕ್ತಿಯ ಸಮಸ್ಯೆಯಿಂದ ಬಳಲುತ್ತಾ ಇದ್ದಾರೆ. ಇದಕ್ಕೆ ಮುಖ್ಯ ಕಾರಣವೇನೆಂದರೆ ಕಫೆನ್ ಅಂಶ. ಹೌದು ವೀಕ್ಷಕರೇ, ನೀವು ಕಾಫಿ ಮತ್ತು ಟೀಯನ್ನು ಸೇವನೆ ಮಾಡುವುದನ್ನು ಕಡಿಮೆ ಮಾಡಿದಾಗ ಅಥವಾ ನಿಲ್ಲಿಸಿದಾಗ ನಮ್ಮ ಜೀರ್ಣಕ್ರಿಯೆ ಸುಗಮವಾಗುತ್ತದೆ ಮತ್ತು ಅಜೀರ್ಣ ಅಥವಾ ಆಸಿಡಿಟಿಗೆ ಸಂಬಂಧಪಟ್ಟ ಸಮಸ್ಯೆಯೂ ಕೂಡ ಕಡಿಮೆಯಾಗುತ್ತದೆ. ನಮ್ಮ ದೇಹದಲ್ಲಿ ಜೀರ್ಣಶಕ್ತಿ ಸರಿಯಾಗಿ ನಡೆದರೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಮತ್ತು ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಕಡಿಮೆಯಾಗುತ್ತದೆ. ಇನ್ನು ಈ ಕಾಫಿ ಮತ್ತು ಟೀಯನ್ನು ಕಡಿಮೆ ಮಾಡಿದಾಗ ಅಥವಾ ನಿಲ್ಲಿಸಿದಾಗ ಸಹಜ ಶಕ್ತಿ ನಮ್ಮ ದೇಹದಲ್ಲಿ ಅಭಿವೃದ್ಧಿಯಾಗುತ್ತದೆ. ಸ್ನೇಹಿತರೆ, ನಾವು ಯಾವಾಗ ಟೀ ಹಾಗೂ ಕಾಫಿಯನ್ನು ಸೇವನೆ ಮಾಡುತ್ತೇವೆ ಆಗ ನಮಗೆ ಅನಿಸುತ್ತದೆ ತಲೆನೋವು, ಆಯಾಸ ಕಡಿಮೆ ಆಗಿರುವಂತಹ ಅನುಭವವಾಗುತ್ತದೆ. ಆದರೆ ನಿಜವಾಗಲೂ ಹೇಳಬೇಕಂದ್ರೆ ನಮ್ಮ ದೇಹದಲ್ಲಿ ಸಹಜ ಶಕ್ತಿ ಕಡಿಮೆ ಆಗುತ್ತಾ ಹೋಗುತ್ತದೆ. ನಾವು ಯಾವಾಗ ಈ ಕಾಫಿ ಮತ್ತು ಟೀಯನ್ನು ಸೇವನೆ ಮಾಡುವುದನ್ನು ಕಡಿಮೆ ಮಾಡುತ್ತೇವೆ ಅಥವಾ ನಿಲ್ಲಿಸುತ್ತೇವೆ ಆಗ ಕೃತಕ ಶಕ್ತಿ ಅವಲಂಬನೆ ಇಲ್ಲದೆ ಶರೀರವು ತನ್ನ ಸಹಜ ಶಕ್ತಿಯ ಮಟ್ಟವನ್ನು ಉತ್ತೇಜಿಸಬಹುದು. ಇದರಿಂದ ದೀರ್ಘಕಾಲದ ಆರೋಗ್ಯಕ್ಕೆ ಉತ್ತಮವಾಗಿರುತ್ತದೆ. ಇನ್ನು ಕಫೆನ್ ಅಂಶದಿಂದ ಉಂಟಾಗುವಂತಹ ನಿದ್ರಾಭಂಗ ಮತ್ತು ಅಸ್ಥಿರತೆ ಕೂಡ ಕಡಿಮೆಯಾಗುತ್ತದೆ. ಇದು ನಿಮಗೆ ಉತ್ತಮವಾದ ನಿದ್ದೆಗೆ ಮತ್ತು ದೈನಂದಿನ ಜೀವನಕ್ಕೂ ಕೂಡ ಸಹಾಯವಾಗುತ್ತದೆ.